ಎಲ್ಲ ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿನ ನಾನು ಈ ವರ್ಷದ ಅಂದರೆ ಈ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ವಾರ್ಷಿಕ ಪರಿಣಾಮ ಪತ್ರಿಕೆ ರಿಸಲ್ಟ್ ಶೀಟನ್ನು ಹೇಗೆ ಕೆಲವೇ ನಿಮಿಷಗಳಲ್ಲಿ ಈಗ ನೀಡಿರುವಂತಹ ಎಕ್ಸೆಲ್ ಶೀಟ್ನ ಸಹಾಯದಿಂದ ಸಿದ್ಧಪಡಿಸಬಹುದು ಎಂಬುದರ ಕುರಿತಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿ ಇದರ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವಂತಹ ಲಿಂಕ್ ಮೂಲಕ ಇಲ್ಲಿ ತೋರಿಸಿರುವಂತಹ ಎಕ್ಸೆಲ್ ಶೀಟನ್ನು ಡೌನ್ಲೋಡ್ ಮಾಡಿಕೊಂಡು ತಾವೆಲ್ಲರೂ ಕೂಡ ರಿಸಲ್ಟ್ ಶೀಟನ್ನು ಈ ವರ್ಷದ ರಿಸಲ್ಟ್ ಶೀಟನ್ನು ಇದು 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳ ರಿಸಲ್ಟ್ ಶೀಟನ್ನು ಸಿದ್ಧಪಡಿಸಲಿಕ್ಕೆ ಉಪಯುಕ್ತವಾಗಿದ್ದು, ಇದರಲ್ಲಿ ತಾವು ಕೇವಲ ರಿಸಲ್ಟ್ ಶೀಟ್ ಮಾತ್ರವಲ್ಲದೆ ಈ ವರ್ಷದ ಶಾಲಾ ಮಾಹಿತಿ, ಘೋಷವಾರೆ, ಮುಖಪುಟ ಸೇರಿದಂತೆ ಎಲ್ಲವನ್ನ ಕೂಡ ಆಟೋಮೆಟಿಕ್ ಆಗಿ ಸಿದ್ಧಪಡಿಸಬಹುದು. ಹಾಗೆ ಕೆಲವೇ ನಿಮಿಷಗಳಲ್ಲಿ ಇವುಗಳ ಪ್ರಿಂಟ್ಔಟ್ ಕೂಡ ಪಡೆದುಕೊಂಡು ಇಲಾಖೆಗೆ ನಾವು ಪ್ರತಿ ವರ್ಷ ಸಲ್ಲಿಸಬೇಕಾಗಿರುವಂತಹ ಮಾಹಿತಿಯನ್ನ ಹಾರ್ಡ್ ಕಾಪಿ ಮುಖಾಂತರ ಸಲ್ಲಿಸಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸಲಿದ್ದೇನೆ. ಮುಖ್ಯವಾಗಿ ನಾನು ಹೇಳಬೇಕಂತಂದ್ರೆ ಈ ಒಂದು ಎಕ್ಸೆಲ್ ಶೀಟನ್ನ ಸಿದ್ಧಪಡಿಸಿರುವಂತಹವರು ನಮ್ಮ ಬೆಳಗಾವಿ ಗ್ರಾಮೀಣ ವಲಯದಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಧರ್ ಅಂಗಡಿ ಹಾಗೂ ಅವರ ಸಹೋದರರಾದಂತಹ ಬೆಳಗಾವಿ ಗ್ರಾಮೀಣ ವಿಭಾಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ನಿಂಗ್ಯಾನಟ್ಟಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಶಿವಪುತ್ರ ರುದ್ರಪ್ಪ ಅಂಗಡಿ ಸಹೋದರರು ಸೇರಿಕೊಂಡು ನಮಗೋಸ್ಕರ ಈ ಒಂದು ಎಕ್ಸೆಲ್ ಶೀಟ್ ಅನ್ನು ಸಿದ್ಧಪಡಿಸಿದ್ದಾರೆ. ಅವರಿಗೆ ಮುಖ್ಯವಾಗಿ ಈ ಒಂದು ವಿಡಿಯೋ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಮ್ಮ ಎಲ್ಲ ಶಿಕ್ಷಕರನ್ನ ತಲುಪಿ ಅವರ ವಾರ್ಷಿಕ ಪರಿಣಾಮ ಪತ್ರಿಕೆಯನ್ನು ಸಿದ್ಧಪಡಿಸುವಂತಹ ಕಾರ್ಯ ಬಹಳ ಸುಲಭವಾಗಿ ಸಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ರಿಗೂ. ಹಾಗಾದ್ರೆ ಬನ್ನಿ ಈ ಒಂದು ಎಕ್ಸೆಲ್ ಶೀಟ್ ಅನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬಹುದು, ಇದರ ಪ್ರಯೋಜನವನ್ನು ಪಡ್ಕೊಂಡು ಹೇಗೆ ನಾವು ರಿಸಲ್ಟ್ ಶೀಟ್ ಅನ್ನು ಸಿದ್ಧಪಡಿಸಬಹುದು ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ನಾನೀಗ ತಮ್ಮ ಮುಂದೆ ಎಕ್ಸೆಲ್ ಶೀಟ್ ಅನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಒಂದು ಎಕ್ಸೆಲ್ ಶೀಟ್ ಅನ್ನು ತಾವು ಈ ಕೆಳಗೆ ಕೊಟ್ಟಿರುವಂತಹ ಲಿಂಕ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬಹುದು. ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಇದರ ಮೂಲಕ ಬಹಳ ಸುಲಭವಾಗಿ ರಿಸಲ್ಟ್ ಶೀಟ್ ಅನ್ನು ಸಿದ್ಧಪಡಿಸಿಕೊಳ್ಬಹುದು. ಸೊ ಮತ್ತೊಮ್ಮೆ ತಾವು ನೋಡ್ತಾ ಇದ್ದೀರಿ, ದ ಅಪ್ಲಿಕೇಶನ್ ಈಸ್ ಕ್ರಿಯೇಟೆಡ್ ಅಂಡ್ ಡಿಸೈನ್ಡ್ ಬೈ ಶ್ರೀ SR ಅಂಗಡಿ, ಅಸಿಸ್ಟೆಂಟ್ ಮಾಸ್ಟರ್ ಗವರ್ಮೆಂಟ್ KHPS ನಿಂಗ್ಯಾನಟ್ಟಿ, ತಾಲೂಕ್ ಬೆಳಗಾವಿ ರೂರಲ್ ಅಂಡ್ ಡಿಸ್ಟ್ರಿಕ್ಟ್ ಬೆಳಗಾವಿ. ಈ ಗುರುಗಳ ಒಂದು ಮೊಬೈಲ್ ನಂಬರ್ ಕೂಡ ಇದರಲ್ಲಿ ಕೊಡಲಾಗಿದೆ. ತಮಗೆ ಅವಶ್ಯಕತೆ ಇದ್ರೆ ಏನಾದರೂ ಸಹಾಯ ಬೇಕಾಗಿದ್ರೆ ತಾವು ಅವರನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಈ ಎಕ್ಸೆಲ್ ಶೀಟ್ ನಲ್ಲಿ ನಾವು ನೋಡಬೇಕಾಗಿರುವಂತದ್ದು ಏನು ಅಂತ ತಾವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಇದರಲ್ಲಿ ಮೊದಲನೇದಾಗಿ ವೆಲ್ಕಮ್ ಟು ಸ್ಕೂಲ್ ರಿಸಲ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತಹ ಮಾತು. ಅದಾದ ನಂತರ ಇಲ್ಲಿ ವಿವಿಧ ವಿಭಾಗಗಳಲ್ಲಿ ತಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಎಂಟರ್ ಸ್ಕೂಲ್ ಡಿಟೇಲ್ ತಾವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಎಂಟರ್ ಸ್ಕೂಲ್ ಡಿಟೇಲ್, ಎಂಟರ್ ಕ್ಲಾಸ್ ಡಿಟೇಲ್, ರಿಸಲ್ಟ್ ಎಂಟ್ರಿ ಸೆಕ್ಷನ್, ಘೋಷವಾರೆ, ಘೋಷವಾರೆ 1 to 5th ಗ್ರೇಡ್ ವೈಸ್, ಘೋಷವಾರೆ 6th to 8th ಗ್ರೇಡ್ ವೈಸ್ ಹಾಗೂ ಕವರ್ ಪೇಜ್. ಒಟ್ಟು 7 ವಿಭಾಗಗಳಲ್ಲಿ ಈ ಒಂದು ಸಂಪೂರ್ಣ ಎಕ್ಸೆಲ್ ಶೀಟ್ ಅನ್ನ ಡಿವೈಡ್ ಮಾಡಲಾಗಿದೆ. ಸೊ ಹಾಗಾಗಿ ಒಂದೊಂದಾಗಿ ಈ ಒಂದು ಸೆಕ್ಷನ್ ಗಳನ್ನ ಯಾವ ರೀತಿಯಾಗಿ ಬಳಸ್ಕೋಬಹುದು, ರಿಸಲ್ಟ್ ಶೀಟ್ ಅನ್ನ ಸಿದ್ಧಪಡಿಸಬಹುದು ಅನ್ನೋದನ್ನ ನೋಡ್ತಾ ತಾವು ಎಕ್ಸೆಲ್ ಶೀಟ್ ಅನ್ನ ತಮ್ಮ ಮೊಬೈಲ್ ನಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಅಪ್ಲೋಡ್ ಮಾಡಿಕೊಂಡ ನಂತರ ಮೊದಲನೇದಾಗಿ ತಮಗೆ ಈ ರೀತಿಯಾಗಿ ಹೋಮ್ ಪೇಜ್ ಸಿಗುತ್ತೆ. ಇದರಲ್ಲಿ ತಾವು ಮೊದಲನೇದಾಗಿ ಎಂಟರ್ ಸ್ಕೂಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಮತ್ತೊಂದು ಪರದೆ ತೆರೆದುಕೊಳ್ತದೆ. ಇದರಲ್ಲಿ ತಾವು ಶಾಲೆಯ ಹೆಸರನ್ನ ನಮೂದಿಸ್ಕೋಬಹುದು. ಇದು ಯಾವುದೂ ಕೂಡ ಲಾಕ್ ಆಗಿರುವಂತದ್ದಲ್ಲ, ಎಲ್ಲ ಎಡಿಟೇಬಲ್ ಆಗಿರುವಂತದ್ರಿಂದ ತಾವು ಅದರಲ್ಲಿ ಸೂಕ್ತ ಬದಲಾವಣೆಯನ್ನ ಮಾಡ್ಕೊಳ್ಬಹುದು. ನೋಡಿ, ಈಗಾಗಲೇ ಒಂದು ಶಾಲೆಯ ಮಾಹಿತಿಯನ್ನ ಹಾಕಿಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ನಿಂಗ್ಯಾನಟ್ಟಿ ಅಂತ ಈಗಾಗಲೇ ಹಾಕಿದೆ. ತಾವು ಅದನ್ನು ಬದಲಾಯಿಸಿಕೊಂಡು ತಮ್ಮ ಶಾಲೆಯನ್ನ ಹೆಸರನ್ನು ಹಾಕೊಳ್ಬಹುದು. ಅದಾದ ನಂತರ ಶಾಲಾ ಡೈ ಸಂಕೇತ, ತಾಲೂಕು, ಜಿಲ್ಲೆ, ಕ್ಲಸ್ಟರ್, ಮುಖ್ಯೋಪಾಧ್ಯಾಯರ ಹೆಸರನ್ನ ಇಲ್ಲಿ ನಮೂದಿಸಬೇಕು. ಹಾಗೂ ಈ ವರ್ಷದ ಕೆಲಸದ ದಿನಗಳು ವರ್ಕಿಂಗ್ ಡೇಸ್ 244 ಇದೆ. 2024-25ನೇ ಶೈಕ್ಷಣಿಕ ವರ್ಷ ಅನ್ನುವಂತಹ ಮಾಹಿತಿ ತಮ್ಮ ಮುಂದೆ ಪ್ರಸ್ತುತ ಆಗ್ತಾ ಇದೆ. ಇದಾದ ನಂತರ
ಮತ್ತೆ ನಾವು ಇದನ್ನ ಸಂಪೂರ್ಣ ಮಾಡ್ಕೊಂಡ್ಮೇಲೆ ಮತ್ತೆ ಈ ಒಂದು ಎಕ್ಸೆಲ್ ಶೀಟ್ನ ಈ ಪೇಜ್ನಲ್ಲಿ ಹೋಮ್ ಪೇಜ್ ಅನ್ನುವಂತಹ ಐಕಾನ್ ಇರ್ತದೆ. ಈ ಹೋಮ್ ಪೇಜ್ ಐಕಾನ್ ಮೇಲೆ ತಾವು ಕ್ಲಿಕ್ ಮಾಡಿದಾಗ ಮತ್ತೆ ಮುಖಪುಟಕ್ಕೆ ಹೋಗ್ತದೆ. ಅಲ್ಲಿ ಇವಾಗ ನಾವು ಎಂಟರ್ ಸ್ಕೂಲ್ ಡೀಟೇಲ್ ಮಾಡಿದೀವಿ. ಈಗೇನ್ ಮಾಡ್ಬೋದು, ಎಂಟರ್ ಕ್ಲಾಸ್ ಡೀಟೇಲ್ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೋಡಿ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ಯಾರು, ಶ್ರೀ ಎಸ್ ಆರ್ ಅಂಗಡಿ. ಈ ರೀತಿಯಾಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾರಿದ್ದಾರೆ, ಓಕೆ, ಈ ರೀತಿ ಶಿಕ್ಷಕರ ಹೆಸರನ್ನ ನಾವೇನ್ ಮಾಡ್ಬೋದು, ನಮೂದಿಸ್ಕೋಬಹುದು. ಶ್ರೀ ಎಸ್ ಆರ್ ಕುಲಕರ್ಣಿ. ಸೊ ಹೀಗೆ ಪ್ರತಿಯೊಂದು ಕ್ಲಾಸ್ನ ಕ್ಲಾಸ್ ಟೀಚರ್ ಮಾಹಿತಿಯನ್ನು ತಾವು ಇಲ್ಲಿ ತುಂಬಬೇಕು. ಇದಾದ ನಂತರ ಮತ್ತೆ ನಾವು ಹೋಮ್ ಪೇಜ್ಗೆ ಹೋಗೋಣ. ಅಲ್ಲಿ ಮೂರನೇದಾಗಿ ರಿಸಲ್ಟ್ ಎಂಟ್ರಿ ಸೆಕ್ಷನ್ ಅಂತ ಕೊಟ್ಟಿದ್ದಾರೆ. ಈ ರಿಸಲ್ಟ್ ಎಂಟ್ರಿ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಬಹಳ ಮತ್ತೆ ಒಮ್ಮೆ ಈ ಒಂದು ಪುಟ ತೆರೆದುಕೊಳ್ತದೆ. ಇಲ್ಲಿ ತಾವು ಏನ್ ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ನಾವು ಮೊದಲನೇ ತರಗತಿಯ ರಿಸಲ್ಟ್ ಎಂಟ್ರಿ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಆವಾಗ ನಾವೇನ್ ಮಾಡ್ತೀವಿ, ಫಸ್ಟ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ತಾವು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಲಿ ಮೊದಲನೇ ವರ್ಗದ ಏನಾಗುತ್ತೆ, ಮೊದಲನೇ ವರ್ಗದ ರಿಸಲ್ಟ್ ಶೀಟ್ ಎಂಟ್ರಿ ಮಾಡುವಂತಹ ಪರದೆ ತೆರೆದುಕೊಳ್ತದೆ. ತಾವು ನೋಡ್ತಾ ಇದ್ದೀರಿ. ಹಾಗಾದ್ರೆ ಇಲ್ಲಿ ಏನ್ ತಾವು ಕಾಣ್ತಾ ಇದ್ದೀರಿ, ಎಸ್, ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ರಿ, ಇದೊಂದು ಸ್ಕ್ರೀನ್ ನಲ್ಲಿ ಕ್ರಮ ಸಂಖ್ಯೆ ಎಲ್ಲವೂ ಕೂಡ ನಾವು ಆಟೋಮೆಟಿಕ್ ಆಗಿ ಮಾಡಬಹುದು. ಮ್ಯಾನುವಲ್ ಆಗಿ ಈ ರೀತಿಯಾಗಿ ತಾವು ಕ್ರಮ ಸಂಖ್ಯೆಯನ್ನು ನಾವು ಎಡಿಟ್ ಮಾಡಿದ್ದೇ ಆದ್ರೆ, ಎಸ್, ಇಲ್ಲಿ ತಾವು ಗಮನಿಸಬಹುದು ಏನಪ್ಪಾ ಅಂತಂದ್ರೆ ದಾಖಲಾತಿ ಸಂಖ್ಯೆಯನ್ನ ನಾವು ಎಂಟ್ರಿ ಮಾಡ್ತೀವಿ ಮ್ಯಾನುವಲ್ ಆಗಿ. ಸೊ ಕ್ರಮ ಸಂಖ್ಯೆ ಆಟೋಮೆಟಿಕ್ ಆಗಿ ಅದು ತೆಗೆದುಕೊಳ್ತದೆ, ಅದನ್ನ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ನೋಡಿ ದಾಖಲಾತಿ ಸಂಖ್ಯೆಯನ್ನು ನಾನು ಎಂಟ್ರಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈಗ ಒಂದು ಎಸ್ ತಾವು ನೋಡ್ತೀರಿ, ಇಲ್ಲಿ ಏನು ದಾಖಲಾತಿ ಸಂಖ್ಯೆ ಅಂತ ಹೇಳಿ ನಾನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಏನು 1, 12 ಇರಬಹುದು, ಅಥವಾ ಸೊ ತಾವೇನು ಗಮನಿಸಬಹುದು ಇಲ್ಲಿ ಈ ರೀತಿಯಾಗಿ ಮ್ಯಾನುವಲ್ ಆಗಿ ನಾವು ಏನೋ ದಾಖಲಾತಿ ಸಂಖ್ಯೆಗಳನ್ನ ಎಂಟ್ರಿ ಮಾಡ್ತಾ ಇದೀವಿ. SATS ಇನ್ನೊಂದು ಸಲಹೆ ಏನಂತಂದ್ರೆ, ಈಗ ನಾವು SATS ನಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಎಕ್ಸೆಲ್ ಶೀಟ್ ಡೌನ್ಲೋಡ್ ಆಗ್ತದೆ. ವಿದ್ಯಾರ್ಥಿಗಳ ಹೆಸರು, ವಿದ್ಯಾರ್ಥಿಗಳ SATS ನಂಬರ್, ಇದು ಯಾವುದನ್ನು ಕೂಡ ನಾವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನಾವು SATS ಅಲ್ಲಿ ಎಕ್ಸೆಲ್ ಶೀಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಕೆಲವೇ ನಿಮಿಷಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ SATS ಸಂಖ್ಯೆ ಹಾಗೂ ಹೆಸರು, ಜನ್ಮ ದಿನಾಂಕ, ಲಿಂಗ ಎಲ್ಲವನ್ನ ಕೂಡ ನಾವು ಎಂಟ್ರಿ ಮಾಡ್ತೀವಿ. ಓಕೆ, ಹಾಗಾದ್ರೆ ಬನ್ನಿ. ಸೊ ಈಗ ನಾವು ಮತ್ತೊಂದು ವಿದ್ಯಾರ್ಥಿ SATS ನಂಬರ್, ಒಂದು ಡಮ್ಮಿ ನಂಬರ್ ಅಂತ ಇಟ್ಕೊಳ್ಳೋಣ. ನಾನು ಎಂಟ್ರಿ ಮಾಡಿದ್ದೀನಿ. ಮಾಡಿದ ಮೇಲೆ ಮುಂದಿನದಾಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ವಿದ್ಯಾರ್ಥಿ ಹೆಸರನ್ನ ಒಂದು ಟೈಪ್ ಮಾಡಿಕೊಂಡಾಗ ಆಟೋಮೆಟಿಕ್ ಆಗಿ ತಾವು ಗಮನಿಸ್ತೀರಿ ಕ್ರಮ ಸಂಖ್ಯೆ 3 ಅನ್ನುವಂಥದ್ದು ಬರ್ತದೆ. ಕ್ರಮ ಸಂಖ್ಯೆಗಳು ತಾನಾಗೇ ಬರ್ತಾ ಹೋಗ್ತದೆ. ಜನ್ಮ ದಿನಾಂಕವನ್ನು ತಾವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡ್ತೀರಿ. ಹಾಗೆ ಬಾಯ್ಸ್ ಅಥವಾ ಗರ್ಲ್ಸ್ ಜೆಂಡರ್ ಅನ್ನ ಈ ರೀತಿ ಆಯ್ಕೆ ಬಟನ್ ಮೂಲಕ ಕ್ಲಿಕ್ ಮಾಡ್ತೀರಿ. ಅದೇ ರೀತಿ ಸೋಷಿಯಲ್ ಕ್ಯಾಟಗರಿ ಅಂತ ಬಂದಾಗ SC ST ಮೈನಾರಿಟಿ ಅದರ್ಸ್ ಯಾವ ಒಂದು ಕ್ಯಾಟಗರಿಗೆ ಸಂಬಂಧಪಡ್ತಾರೆ ಅದನ್ನ ಆಯ್ಕೆ ಮಾಡ್ತೀರಿ. ಇನ್ನು ಜಾತಿಗೆ ಸಂಬಂಧಪಟ್ಟ ಹಾಗೆ ತಾವು ಅದನ್ನ ಎಂಟ್ರಿ ಮಾಡ್ತೀರಿ, ಜಾತಿ ಹೆಸರನ್ನ ತಾವು ಎಂಟ್ರಿ ಮಾಡ್ತೀರಿ. ಇನ್ನು ಹಾಜರಿದ್ದ ದಿನಗಳು ತಾವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಈ ರೀತಿಯಾಗಿ ಎಂಟ್ರಿ ಮಾಡ್ಕೊಳ್ತೀರಿ. ಅದಾದ ನಂತರ ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ, ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ಗಣಿತ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿದ್ಯಾರ್ಥಿ ಪಡೆದಂತ 100ಕ್ಕೆ ಪಡೆದಂತ ಒಟ್ಟು ಅಂಕಗಳನ್ನ ತಾವು ನೇರವಾಗಿ ನಮೂದು ಮಾಡ್ತಾ ಹೋದ್ರೆ ತಾವು ಗಮನಿಸಬಹುದು ಇಲ್ಲಿ ಯಾವುದೇ ರೀತಿಯಾದಂತಹ ಗ್ರೇಡ್ ಅನ್ನ ತಾವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಅದು ಆಟೋಮೆಟಿಕ್ ಆಗಿ ತೆಗೆದುಕೊಳ್ತದೆ. ಗ್ರೇಡ್ ಅನ್ನ 28 ಅಂತಂದ್ರೆ ಎ ಗ್ರೇಡು, 89 ಎ ಗ್ರೇಡು. ಹಾಗೆ ಅದರ ಮುಂದಿನ ಹಂತಕ್ಕೆ ತಾವು ಹೋಗೋದಾತಂದ್ರೆ ತಾವು ನೋಡಿ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವಿದ್ಯಾರ್ಥಿ 94 ಅಂಕಗಳನ್ನು ಪಡೆದುಕೊಂಡಿದ್ದಾನೆ ಅಂದ್ರೆ ಅವನಿಗೆ A+ ಗ್ರೇಡ್ ಅನ್ನು ನಾವು ಕೊಡಬೇಕಾಗ್ತದೆ. ಅದನ್ನ ಕಂಪ್ಯೂಟರ್ ತಾನಾಗೆ ಮಾಡ್ತದೆ. ಹಾಗೆ ಇನ್ನೊಂದು ವಿಷಯದಲ್ಲಿ 78 ಪಡ್ಕೊಂಡಿದ್ದಾನೆ ಅಂತ ಅನ್ನೋದಾದ್ರೆ ಎ ಗ್ರೇಡ್. ಒಟ್ಟು ಪಡೆದಂತಹ ಅಂಕಗಳು ತಾವು ಗಮನಿಸಬಹುದು ಇಲ್ಲಿ ಆ ವಿದ್ಯಾರ್ಥಿ ಪಡೆದಂತಹ ಒಟ್ಟು ಅಂಕಗಳು 339, ಒಟ್ಟು ಶೇಕಡ 84.75 ಇಲ್ಲಿ ಎ ಗ್ರೇಡ್ ಆಗುತ್ತೆ. ಹಾಗೆ ನಾವು ಮ್ಯಾನುವಲ್ ಆಗಿ ಪಾರ್ಟ್ ಬಿ ಯಲ್ಲಿ ಪಡೆದಂತಹ ಗ್ರೇಡ್ಗಳನ್ನು ನಮೂದು ಮಾಡ್ತಾ ಹೋಗ್ಬೋದು. ಎ, ಬಿ ಅಥವಾ ಬಿ,
ಅಥವಾ ಎ ಮತ್ತು ಎ ಈ ರೀತಿಯಾಗಿ ನಾವು ನಮೂದು ಮಾಡ್ತಾ ಹೋದಲ್ಲಿ ಆಟೋಮೆಟಿಕ್ ಆಗಿ ಅದೇನಾಗುತ್ತೆ ಅಂತ ಆ ವಿದ್ಯಾರ್ಥಿ ಪಡೆದಂತಹ ಗ್ರೇಡ್ಗಳು ಹಾಗೂ ಫಲಿತಾಂಶವನ್ನ ಅತಿ ಸುಲಭವಾಗಿ ಸಿದ್ಧಪಡಿಸಬಹುದು. ಇಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಶೀಟ್ ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ಲಿಂಗ, ಸೋಷಿಯಲ್ ಕ್ಯಾಟಗರಿ ಮತ್ತು ಜಾತಿ ಕಾಲಂಗಳನ್ನ ಹೈಡ್ ಮಾಡಿ ಲೀಗಲ್ ಸೈಜ್ ಪೇಪರ್ ನಲ್ಲಿಯೇ ಪ್ರಿಂಟ್ ಮಾಡಬೇಕು. ಇದರಿಂದ ಬಹಳ ಅತ್ಯುತ್ತಮವಾಗಿ ಪ್ರಿಂಟ್ ಅನ್ನ ತಾವು ಪಡೆದುಕೊಳ್ಬಹುದು ಅನ್ನೋದನ್ನ ಹೇಳಿದ್ದಾರೆ. ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ಹೈಡ್ ಮಾಡ್ಕೊಳ್ಬಹುದು ಅನ್ನೋದನ್ನ. ನೋಡಿ, ಈ ರೀತಿ 3 ಕಾಲಂಗಳನ್ನ ಆಯ್ಕೆ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಹೈಡ್ ಆಪ್ಷನ್ ಬರ್ತದೆ. ಇದನ್ನ ನೀವು ಈ ರೀತಿ ಹೈಡ್ ಮಾಡಿಬಿಟ್ಟು ನಾವು ಪ್ರಿಂಟ್ ಪ್ರಿವ್ಯೂ ಅನ್ನೋದನ್ನ ಕೊಟ್ರೆ ನಮಗೆ ನೋಡಿ ಈ ರೀತಿಯಾಗಿ ಅತ್ಯಂತ ಸುಲಭವಾಗಿ ಅದರ ಒಂದು ಪ್ರಿಂಟ್ ಪ್ರಿವ್ಯೂ ಯಾವ ರೀತಿ ಇದೆ ಅನ್ನೋದು ತಮಗೆ ಕಾಣಿಸ್ತದೆ. ಸೊ ಕೆಲವೇ ವೇಟ್ ಮಾಡೋಣ. ನೋಡಿ, ಪ್ರಿಂಟ್ ಪ್ರಿವ್ಯೂ ಸಂಪೂರ್ಣವಾದಂತಹ ಒಂದು ರಿಸಲ್ಟ್ ನ ಪ್ರಿಂಟ್ ಪ್ರಿವ್ಯೂ ಅನ್ನು ತಾವು ಇಲ್ಲಿ ಕಾಣಬಹುದು. ಇದನ್ನ ತಾವು ಅತಿ ಸುಲಭವಾಗಿ ಪ್ರಿಂಟ್ ಪಡೆದುಕೊಳ್ಬಹುದು. ಇದು ಲೀಗಲ್ ಸೈಜ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ಈ ರೀತಿಯಾದಂತಹ ಪ್ರಿಂಟ್ ಪ್ರಿವ್ಯೂ ನಮಗೆ ಕಾಣ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಒಬ್ಬ ವಿದ್ಯಾರ್ಥಿಯ ಫಲಿತಾಂಶವನ್ನ ಬಹಳ ಸುಲಭವಾಗಿ ನಾವು ಇಲ್ಲಿ ಏನ್ ಮಾಡ್ಕೊಳ್ಬಹುದು, ಪಡೆದುಕೊಳ್ಬಹುದು ಅಂತ ಹೇಳ್ತಾ ಪ್ರಿಂಟ್ ಪ್ರಿವ್ಯೂ ಕೊಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೋದು ಅಂತಂದ್ರೆ ವಿಡ್ತ್ ಇದ್ದಲ್ಲಿ ಒಂದು ಪೇಜ್ಗೆ ಮಾತ್ರ ಸೆಲೆಕ್ಟ್ ಮಾಡುವಂತ ಕೊಟ್ರೆ ಆಟೋಮೆಟಿಕ್ ಆಗಿ ನಾವು ಇನ್ನೊಂದ್ಸಾರಿ ಪ್ರಿಂಟ್ ಪ್ರಿವ್ಯೂ ನೋಡಿದಾಗ ಏನು ಸೆಟ್ಟಿಂಗ್ಸ್ ನಲ್ಲಿ ಇದೊಂದು ನೆನ್ಪಿಟ್ಕೊಂಡ್ಬಿಡಿ, ವಿಡ್ತ್ ಇದ್ದಲ್ಲಿ 1 ಪೇಜ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಮತ್ತೊಮ್ಮೆ ಪ್ರಿಂಟ್ ಪ್ರಿವ್ಯೂ ಕೊಟ್ಟು ನೋಡಿ. ಈಗ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಸಂಪೂರ್ಣ ರಿಸಲ್ಟ್ ಶೀಟ್ ನ ಪೇಜ್ ಕೂಡ ಅಲ್ಲಿ ನಮಗೆ ಪ್ರಿಂಟ್ ಪ್ರಿವ್ಯೂ ರೂಪದಲ್ಲಿ ಕಾಣ್ತದೆ. ಅದನ್ನ ನಾವು ಸುಲಭವಾಗಿ ಪ್ರಿಂಟ್ ತಕೊಂಡು ದ್ವಿಪ್ರತಿಯಲ್ಲಿ ಪ್ರಿಂಟ್ ತಕೊಂಡು ಒಂದು ಶಾಲಾ ಪ್ರತಿ, ಇನ್ನೊಂದು ಕಚೇರಿ ಪ್ರತಿ ಅಂತ ಇಟ್ಕೊಂಡ್ರೆ ಬಹಳ ಸುಲಭವಾಗಿ ನೋಡಿ ಎಷ್ಟು ನೀಟಾಗಿ ರಿಸಲ್ಟ್ ಶೀಟ್ ರೆಡಿಯಾಗಿ ತಮ್ಮ ಮುಂದೆ ಬಂದಿದೆ. ಕೆಲವೇ ನಿಮಿಷಗಳಲ್ಲಿ ರಿಸಲ್ಟ್ ಶೀಟ್ ರೆಡಿ ಆಯಿತು. ಓಕೆ, ಸೊ ಹೀಗೆ ನಾವು ಪ್ರತಿಯೊಂದು ವರ್ಗದ ರಿಸಲ್ಟ್ ಶೀಟ್ ಅನ್ನ ಮಾಡ್ತಾ ಹೋದ್ರೆ ನೋಡಿ, ಪ್ರತಿಯೊಂದು ಒಂದು ವರ್ಗದ ರಿಸಲ್ಟ್ ಶೀಟ್ ಮುಗಿದ ನಂತರ ನಾವು ಮತ್ತೆ ಹೋಮ್ ಪೇಜ್ಗೆ ಹೋಗೋಣ. ಇಲ್ಲಿ ಮತ್ತೆ ರಿಸಲ್ಟ್ ಎಂಟ್ರಿ ಸೆಕ್ಷನ್ ಅನ್ನ ನೋಡಿದ್ರೆ ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್ ಹೀಗೆ ಪ್ರತಿಯೊಂದು ವರ್ಗವಾರು ನಾವು ರಿಸಲ್ಟ್ ಗಳನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಎಂಟ್ರಿ ಮಾಡಿದ ಮೇಲೆ ಮತ್ತೆ ನಮ್ಗೆ ಏನಾಗಬಹುದು, ಹೋಮ್ ಪೇಜ್ಗೆ ನಾವು ಹೋದ್ರೆ ಫಾರ್ ಎಕ್ಸಾಂಪಲ್ ಗೋಶವಾರಿ 1ರಿಂದ 5ನೇ ಗೋಶವಾರಿ ಅಂತ ಕ್ಲಿಕ್ ಮಾಡಿದಾಗ ನಾವು ನೋಡ್ತಾ ಇದ್ದೀರಿ ನಾನೀಗ ಕೇವಲ 2 ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಮಾತ್ರ ಹಾಕಿರೋದ್ರಿಂದ ಒಟ್ಟು ಎ ಪಡೆದಂತಹ ವಿದ್ಯಾರ್ಥಿ 1, ಬಿ ಪಡೆದಂತಹ ವಿದ್ಯಾರ್ಥಿ 1 ಹೀಗೆ ವಿದ್ಯಾರ್ಥಿಗಳ ಮಾಹಿತಿ 2 ವಿದ್ಯಾರ್ಥಿಗಳ ಗೋಶವಾರಿ ಸಿದ್ಧವಾಗಿದೆ. ಇದು 1ರಿಂದ 5ನೇ ತರಗತಿಯ ಗೋಶವಾರಿ. ನಾವು ಏನ್ ಮಾಡ್ಬೋದು, ಮತ್ತೆ ಹೋಮ್ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಗೋಶವಾರಿ ಒಟ್ಟು ಶಾಲಾ ಗೋಶವಾರಿ ಅಂತ ನೋಡಿದಾಗ ನಮ್ಮ ಮುಂದೆ ಏನಾಗುತ್ತೆ, 1ರಿಂದ 8ನೇ ತರಗತಿಯ ಶಾಲಾ ಗೋಶವಾರಿ ಈ ರೀತಿ ಸಿದ್ಧವಾಗಿರುತ್ತದೆ. ಎಷ್ಟು ಮಕ್ಕಳ ಮಾಹಿತಿಯನ್ನ ನೀವು ಎಂಟ್ರಿ ಮಾಡಿದಿರಿ ಎಲ್ಲಾ ಮಕ್ಕಳ ಮಾಹಿತಿ ಗೋಶವಾರಿ ಸಿದ್ಧವಾಗ್ತದೆ. ಇದನ್ನ ಕೂಡ ನಾವು ಪ್ರಿಂಟ್ ತೆಗೆದುಕೊಳ್ಬಹುದು. ಮತ್ತೆ ನಾವು ಹೋಮ್ ಪೇಜ್ಗೆ ಹೋಗ್ಬಿಟ್ರೆ ಕವರ್ ಪೇಜ್ ಕೂಡ ಸಿದ್ಧವಾಗಿರುತ್ತೆ. ಸೊ ಕವರ್ ಪೇಜ್ ಕೂಡ ಎಷ್ಟು ನೀಟಾಗಿ ನೋಡಿ, ನಮ್ಮ ಶಾಲೆ ಹೆಸರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಹೆಸರು, ಪ್ರತಿಯೊಂದನ್ನು ಕೂಡ ನಾವು ಬಹಳ ಸುಲಭವಾಗಿ ಈ ರೀತಿಯಾಗಿ ನೋಡಿ ಕವರ್ ಪ್ರಿಂಟ್ ಅನ್ನ ಇದನ್ನ ನಾನು ಪ್ರಿಂಟ್ ಪ್ರಿವ್ಯೂ ನೋಡಿದ್ರೆ ಯಾವ ರೀತಿಯಾಗಿ ನೀಟಾಗಿ ಫ್ರಂಟ್ ಪೇಜ್ ಕವರ್ ಹೇಗಿರಬೇಕು ಅದರ ಡಿಸೈನ್ ಕೂಡ ಸರ್ ಸಿದ್ಧಪಡಿಸಿದ್ದಾರೆ. ಹೀಗಾಗಿ ಬಹಳ ಅಚ್ಚುಕಟ್ಟಾಗಿ ಈ ಕೆಲಸವನ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಇವರ ಕೆಲಸವನ್ನ ಪ್ರೋತ್ಸಾಹಿಸಬೇಕು. ಈ ಒಂದು ರಿಸಲ್ಟ್ ಶೀಟ್ ಅನ್ನ ತಾವೆಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಇದನ್ನ ಬಹಳ ಸುಲಭವಾಗಿ ರಿಸಲ್ಟ್ ಅನ್ನ ಸಿದ್ಧಪಡಿಸ್ಕೋಬೇಕು. ಹಾಗೆ ಇನ್ನೂವರೆಗೂ ಯಾರಾದರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನಾದರೂ ತಮ್ಮಲ್ಲಿ ಸಂಶಯಗಳಿದ್ರೆ ಅಥವಾ ಏನಾದರೂ ಅಡಚಣೆಗಳು ಉಂಟಾದ್ರೆ ತಾವು ಕಾಮೆಂಟ್ ಮೂಲಕ ಅವುಗಳನ್ನ ತಿಳಿಸಿದ್ರೆ ಆ ಪ್ರಶ್ನೆಗಳಿಗೆ ಆ ಏನು ಸಂದೇಹಗಳಿಗೆ ಏನು ಪರಿಹಾರ ಅನ್ನೋದನ್ನ ನಾವು ತಿಳಿಸ್ತೀವಿ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ.